ಮಸಾಜ್ ಆಯಿಲ್ ನನ್ನ ಮಗಳಿಗೆ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ. ಕರೆಂಟ್ಲಿ ನಾನು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆ ಹಿಮಾಲಯ ಪ್ರಾಡಕ್ಟ್ಸ್ ತರಿಸಿದ್ದೆ ಅಲ್ವಾ, ಯಾಕೆ ಚೇಂಜ್ ಮಾಡಿದ್ರಿ ಅಂತಲೂ ಕೇಳಿದ್ರಿ. ನನಗೆ ಯಾಕೋ ಸೆಬಮೆಡ್ ಪ್ರಾಡಕ್ಟ್ಸ್ಗೆ ಸ್ವಿಚ್ ಆಗಬೇಕು ಅಂತ ಅನ್ನಿಸ್ತು. ಹಾಗಾಗಿ ಕರೆಂಟ್ಲಿ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪಾಲಕ್ ದಾಲ್ ಕಿಚಡಿ ಮಾಡ್ಕೊಂಡಿದ್ವಿ. ಇವತ್ತು ವೀಕೆಂಡು, ರಂಜಿತ್ ಕೂಡ ಮನೇಲೇ ಇದ್ದಾರೆ. ಆ್ಯಂಡ್ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡೋದಿತ್ತು, ಮಷಿನ್ಗೆ ಹಾಕಿ ಅದು ಡ್ರೈ ಆದಮೇಲೆ ಎತ್ಕೊಂಡು ಬಂದು ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೀನಿ. ನನ್ನ ಕಬೋರ್ಡ್ ನೋಡಿ ನಾನೇ ಶಾಕ್ ಆದೆ. ತುಂಬಾ ಮೆಸ್ಸಿ ಆಗಿಬಿಟ್ಟಿದೆ. ಅದನ್ನೆಲ್ಲ ಅರೇಂಜ್ ಮಾಡಬೇಕು. ನೆಕ್ಸ್ಟ್ ವೀಕ್ ಅಮ್ಮ ಬರ್ತಿದ್ದಾರೆ, ಅವಾಗ ಮಾಡೋಣ ಅಂತ ಅಂದ್ಬಿಟ್ಟು ಓಲ್ಡಲ್ಲಿ ಇಟ್ಟಿದ್ದೀನಿ. ಮಧ್ಯಾಹ್ನದ ಲಂಚ್ಗೆ ನಾನ್ ವೆಜ್ ಏನಾದರೂ ಮಾಡ್ಕೊಳ್ಳೋಣ ಅಂತ ರಂಜಿತ್ ಚಿಕನ್ ತೊಗೊಂಡು ಬಂದಿದ್ರು. ಅದ್ರ ಜೊತೆಯಲ್ಲಿ ಕೆಲವೊಂದಷ್ಟು ಐಟಮ್ಸ್ ಖಾಲಿಯಾಗಿತ್ತು ಮನೇಲಿ. ನಾನೇನು ಹೇಳಿರಲಿಲ್ಲ ತೊಗೊಂಡು ಬನ್ನಿ ಅಂತ. ಈ ನಡುವೆ ಅವರು ಮನೆ ಕೆಲಸದಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಏನೇ ಖಾಲಿ ಆದರೂ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಅವರೇ ನೆನ್ಪು ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಯುಗಾದಿ ಹಬ್ಬದ ಟೈಮಲ್ಲಿ ಓಪನ್ ಪ್ಯಾನಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದೆ ಅಲ್ವಾ, ಎಲ್ಲರೂ ಮನೇಲಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಂದಿದ್ರು. ಸೊ ಇವತ್ತು ನಾನು ಕೂಡ ಓಪನ್ ಪ್ಯಾನಲ್ಲೇ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಓಪನ್ ಪ್ಯಾನಲ್ಲೇ ಚಿಕನ್ ಬಿರಿಯಾನಿ ಮಾಡ್ಕೊತಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪೀಸ್ ಎಲ್ಲ ಶೇರ್ ಮಾಡಿ ವ್ಲಾಗಲ್ಲಿ ಅಂತ ಹೇಳ್ತಿರ್ತೀರಾ, ಆದಷ್ಟು ನಾನು ಕೂಡ ಶೇರ್ ಮಾಡ್ಕೊತಾ ಹೋಗ್ತೀನಿ. ನಾನು ಅಡುಗೆ ಮಾಡೋ ಟೈಮಲ್ಲಿ ನನ್ನ ಮಗಳು ಎದ್ದಿದ್ಲು, ಆಯಿತಾ, ರಂಜಿತ್ ಅವಳನ್ನ ನೋಡ್ಕೊತಿದ್ರು. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.